ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ, ಫೈನಲಿ ಎಕ್ಸ್ಚೇಂಜ್ ಆಗಿಬಿಡ್ತಾ ಇನ್ವಿಟೇಷನ್ ಕಾರ್ಡ್ ಮತ್ತು ಭಾಗ್ಯ ಅಪಾಯಿಂಟ್ಮೆಂಟ್ ಲೆಟರ್. ಏನಾಯಿತು, ಈ ಕಡೆ ಭಾಗ್ಯ ಕೈ ಸೇರಿದ ಆ ಒಂದು ಇನ್ವಿಟೇಷನ್ ಕಾರ್ಡ್ ಭಾಗ್ಯ ಕಣ್ಣಿಗೆ ಬಿದ್ದೇ ಬಿಡ್ತಾ ಮುಗ್ದೋಯ್ತಾ ಇಲ್ಲಿ ತಾಂಡವ್ ಕತೆ. ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಭಾಗ್ಯಗೆ ಕೆಲಸ ಸಿಗುತ್ತೆ. ಭಾಗ್ಯ ಅಂತೂ ಫುಲ್ ಖುಷಿ ಆಗಿಬಿಟ್ಟಿದ್ದಾಳೆ. ಬಿಕಾಸ್ ಇಲ್ಲಿ ಚೋಕ್ ಕೊಡ್ತಾರೆ, ಫ್ರ್ಯಾಂಕ್ ಮಾಡ್ತಾರೆ ಇಂಟರ್ವ್ಯೂ ಮಾಡೋರು. ಇದರಿಂದ ಮೊದಲಲ್ಲಿ ಭಾಗ್ಯ ಕಣ್ಣೀರು ಹಾಕ್ತಾಳೆ ತನಗೆ ಕೆಲಸ ಸಿಕ್ಕಲಿಲ್ವಾ ಅಂತ. ಆದರೆ ಅಳಬೇಡಿ, ಇದೆಲ್ಲ ನಾವು ಫ್ರ್ಯಾಂಕ್ ಮಾಡಿದ್ವು ಅಷ್ಟೇ. ಹಾರ್ಟಿ ಕಂಗ್ರ್ಯಾಚುಲೇಷನ್, ನಿಮಗೆ ಕೆಲಸ ಸಿಕ್ಕಿದೆ, ನಿಮ್ಮ ವಿ ಸಿ ನಮಗೆ ತುಂಬಾ ಇಷ್ಟ ಆಗಿದೆ, ತುಂಬಾ ಕ್ವಾಲಿಫಿಕೇಷನ್ ಇದೆ ನಿಮಗೆ ಅಂತ ಹೇಳ್ತಿದ್ದಾರೆ. ಯು ಆರ್ ಸೆಲೆಕ್ಟೆಡ್ ಅಂತ ಹೇಳಿದ ತಕ್ಷಣ ಭಾಗ್ಯಗೆ ಸೆಲೆಕ್ಟೆಡ್ ಅಂತ ಹೇಳಿದರೆ ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತ ಹೇಳ್ತಿದ್ದಾರೆ ಅಂತ ಅನಿಸುತ್ತೆ. ಹಾಗಿದ್ರೆ ನಂಗೆ ಕೆಲಸ ಸಿಕ್ಬಿಡ್ತು, ಇಂಥ ದೊಡ್ಡ ಹೋಟೆಲಲ್ಲಿ ಕೆಲಸ ಸಿಗ್ತಾ, ಹಾಗಿದ್ರೆ ನಾನು ನನ್ನ ಮನೇನ ಚೆನ್ನಾಗಿ ನಿಭಾಯಿಸ್ಬೋದು, ಜೊತೆಗೆ ಶ್ರೇಷ್ಠ ಅವ್ರ ಸಾಲ ತೀರಿಸ್ಬೋದು, EMI ಕಟ್ಬೋದು ಅಂತ ಭಾಗ್ಯ ತುಂಬ ಅಂದರೆ ತುಂಬ ಖುಷಿಯಾಗಿದ್ದಾಳೆ. ಆ ಕಡೆ ಕುಸುಮ ಅವ್ರಿಗೂ ಕೂಡ ಕೆಲಸ ಸಿಗತ್ತೆ. ನೋಡಪ್ಪ, ತುಂಬ ಥ್ಯಾಂಕ್ಸ್ ಗೋಪಾಲಯ್ಯ, ಯಾಕಂದರೆ ತುಂಬ ಚೆನ್ನಾಗಿ ಅಡುಗೆ ಮಾಡೋರನ್ನ ಕರ್ಕೊಂಡು ಬಂದಿದ್ಯಾ, ನಾಳೆಯಿಂದನೇ ನೀವು ಕೆಲಸಕ್ಕೆ ಬಂದುಬಿಡಿ ಅಮ್ಮ ಅಂತ ಮ್ಯಾನೇಜರ್ ಕೂಡ ಹೇಳ್ತಾರೆ ಕುಸುಮ ಅವ್ರಿಗೆ. ನಂತರ ಕುಸುಮ ಅವರು ಹೊರಗಡೆ ಬರ್ತಿದ್ದಾಗೆ, ಸರ್ ನೀವು ಎಲ್ಲ ಕೂಡ ಮಾತಾಡಿದ್ರಿ, ಮೇನ್ ಸಂಬಳದ ಬಗ್ಗೆ ಮಾತಾಡಲಿಲ್ವಲ್ಲ ಅಂದಾಗ, ಕೆಲಸ ಕೊಡಿಸೋದು ಅಷ್ಟೇ ಅಮ್ಮ ನನ್ನ ಜವಾಬ್ದಾರಿ, ಸಂಬಳದ ಬಗ್ಗೆ ನೀವೇ ಮಾತಾಡ್ಕೋಬೇಕು, ಯಾಕಂದರೆ ಆಮೇಲೆ ಕಡಿಮೆ ಅದು ಇದು ಅಂತ ಹೇಳೋದು, ಆಮೇಲೆ ನನ್ನ ಹತ್ರ ನನಗೆ ಬೈಯೋದು, ಇದೆಲ್ಲ ಯಾಕೆ ಬೇಕು, ಅವೆಲ್ಲ ನೀವೇ ಮಾತಾಡ್ಕೋಬೇಕಾಗುತ್ತೆ ಅಂತ ಹೇಳಿಬಿಡ್ತಾರೆ. ನಂತರ ಈ ಕಡೆ ಭಾಗ್ಯ ಫುಲ್ ಖುಷಿ ಆಗಿದ್ದಾಳೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಿದ್ದಾಳೆ. ಜೊತೆಗೆ ನಾಳೆಯಿಂದನೇ ಕೆಲಸಕ್ಕೆ ಬಂದುಬಿಡಿ ಅಂತ ಹೇಳಿ ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ತಾರೆ. ಈ ಕಡೆ ಭಾಗ್ಯ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಖುಷಿಪಟ್ಟು ಅಲ್ಲಿಂದ ಅಪಾಯಿಂಟ್ಮೆಂಟ್ ಲೆಟರ್ ತೊಗೊಂಡು ಹೊರಗಡೆ ಬರ್ತಾಳೆ. ಖಂಡಿತ ಈ ಒಂದು ಕೆಲಸ ನಂಗೆ ಸಿಗುತ್ತೆ ಅಂತಲೇ ಅಂದ್ಕೊಂಡಿರಲಿಲ್ಲ. ಇಂಥ ದೊಡ್ಡ ಒಂದು 5 ಸ್ಟಾರ್ ಹೋಟೆಲಲ್ಲಿ ನನಗೆ ಕೆಲಸ ಸಿಗೋದು ನಂಬೋಕೆ ಆಗ್ತಿಲ್ಲ. ತುಂಬ ಥ್ಯಾಂಕ್ಸ್ ದೇವ್ರೆ, ನನ್ನ ಮಕ್ಕಳನ್ನ, ನನ್ನ ಅತ್ತೆ ಮಾವ, ನನ್ನ ಮನೇನ ತುಂಬ ಚೆನ್ನಾಗಿ ನಿರ್ವಹಿಸ್ಕೊಂಡು ಹೋಗ್ಬೋದು ಅಂತ ಹೇಳಿ ಖುಷಿ ಪಡ್ತಿದ್ದಾಳೆ. ಜೊತೆಗೆ ಈ ವಿಶ್ವನ ಮೊದಲು ಗೋಪಾಲಯ್ಯ ಅವ್ರಿಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ, ಅವ್ರಿಗೆ ಕಾಲ್ ಮಾಡ್ತಾರೆ. ನಂತರ ಈ ಕಡೆ ಕಾಲ್ ಮಾಡ್ತಿದ್ದಾಗೆ, ಬಂದೆ ಅಮ್ಮ ಒಂದು ಸ್ವಲ್ಪ ಇರು ಅಂತ ಹೇಳಿ ಕುಸುಮ ಅವ್ರಿಗೆ ಹೇಳಿ, ಏನಮ್ಮ ನೀನು ಬರ್ತೀನಿ ಅಂತ ಹೇಳಿ ಕೈ ಕೊಟ್ಬಿಟ್ಟಿಯಲ್ಲ ಅಂದಾಗ, ಇಲ್ಲ ಸರ್ ನಾನು ಬಂದಿದ್ದೀನಿ, ನೀವು ಹೇಳಿದಾಗ ಇಂಟರ್ವ್ಯೂ ಅಟೆಂಡ್ ಮಾಡಿದ್ದೀನಿ, ಎಲ್ಲ ಇಂಗ್ಲೀಷಲ್ಲೇ ಕೇಳ್ತಿದ್ರು, ಎಸ್ ಆರ್ ನೋ ಅಂತ ಹೇಳಿ ಕೇಳ್ತಾಯಿದ್ರು, ನಾನು ಎಸ್ ಅಂತ ನೀವು ಹೇಳಿದಾಗ ಮಾತ್ರ ಹೇಳ್ತಿದ್ದೆ, ನನಗೆ ಕೆಲಸ ಸಿಕ್ಬಿಡ್ತು ಸರ್ ಅಂದಾಗ, ಕೆಲಸ ಸಿಕ್ತಾ, ನೀನು ಬಂದಿದ್ಯಾ, ಎಲ್ಲಮ್ಮ ಏನು ಅಂದಾಗ, ಇಲ್ಲಿ 5 ಸ್ಟಾರ್ ಹೋಟೆಲಲ್ಲಿ ಅಂತ ಹೇಳಿದಾಗ, ಏನು ಆ 5 ಸ್ಟಾರ್ ಹೋಟೆಲ್ನಲ್ಲಿ ನಿಂಗೆ ಕೆಲಸ ಸಿಕ್ತಾ, ಅಲ್ಲೇ ಇರೋಮ್ಮ ನಾನು ಬರ್ತೀನಿ ಅಂತ ಹೇಳ್ತಾರೆ. ಎದುರುಗಡೆ ಇರೋ ಭಾಗ್ಯನ ನೋಡಿ ಅಲ್ಲಿಗೆ ಹೋಗ್ತಾರೆ. ಏನಪ್ಪ ಇದು, ಈ ಹುಡುಗಿ ಎಸ್ ಆರ್ ನೋ ಅಂತ ಅಂದ್ಕೊಂಡೆ ಈ ಒಂದು ಹೋಟೆಲಲ್ಲಿ ಕೆಲಸ ತೊಗೊಂಡ್ಬಿಟ್ಲಾ, ಹೇಗೋ ದೊಡ್ಡ ಹೋಟೆಲ್ನಲ್ಲಿ ಕೆಲಸ ತೊಗೊಂಡಿದ್ದಾಳೆ ಅಂದರೆ ದೊಡ್ಡದಾಗೆ ಸಂಬಳ ಬರುತ್ತೆ, ಇವಳ ಹತ್ರ ಚೆನ್ನಾಗೆ ದುಡ್ಡು ಕಮಿಷನನ್ನು ಕಿತ್ಕೋಬೇಕು, ನಾನು ಕೊಡಿಸ್ದೇ ಇದ್ದರೆ ಏನಂತೆ ನಾನೇ ಕೊಡಿಸ್ತಿದ್ದೀನಿ ಅಂತ ಅಂದ್ಕೊಂಡಿದ್ದಾಳೆ ಅಂತ ಅಂದ್ಕೊಂಡಿದ್ದೆ. ಗೋಪಾಲಯ್ಯ ಅವ್ರು ಬರ್ತಾರೆ. ಏನಮ್ಮ ಈ ಹೋಟೆಲ್ನಲ್ಲಿ ನಿಮಗೆ ಕೆಲಸ ಸಿಗ್ತಾ ಅಂದಾಗ, ಹೌದು ಸರ್ ಇದಕ್ಕೆಲ್ಲ ಕಾರಣ ನೀವೇನೆ, ನೀವು ಹೇಳಿದಾಗೆ ನನಗೇನು ಕೂಡ ಮಾತಾಡಲಿಲ್ಲ, ಜಸ್ಟ್ ಎಸ್ ಅನ್ನೋ ಹೇಳ್ತಿದ್ರು, ಎಸ್ ಅಂತ ಹೇಳ್ತಿದ್ದೆ ಅಷ್ಟೇ ಅಂತ ಹೇಳ್ತಾಳೆ. ಜೊತೆಗೆ ಅವ್ರಿಗೆ ನಾನು ಇಷ್ಟ ಆಗಿ ನನಗೆ ಕೆಲಸ ಕೊಟ್ಬಿಟ್ರು ಸರ್, ಇದಕ್ಕೆಲ್ಲ ಕಾರಣ ನೀವೇನೆ, ನಿಮ್ಮ ಋಣ ಯಾವುದೇ ಕಾರಣಕ್ಕೂ ನಾನು ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಿದ್ದೆ. ಋಣ ಅದೆಲ್ಲ ಬಿಟ್ಬಿಡು, ನೀನು ಋಣ ಮರೀತೀಯೋ ಬಿಡ್ತೀಯೋ ನೆನಪಿನಲ್ಲಿ ಇಟ್ಕೋತೀಯೋ ಸಹಾಯನ, ಅದೆಲ್ಲ ನಂಗೆ ಬೇಕಾಗಿಲ್ಲ, ನನಗೆ ಬರಬೇಕಾಗಿರೋ ದುಡ್ಡು ಬಂದ್ಬಿಡ್ಬೇಕು ಅಷ್ಟೇ ಅಂತ ಹೇಳ್ತಿದ್ದಾರೆ. ಖಂಡಿತ ಸರ್ ಕೊಡ್ತೀನಿ, ಕೊಡದೇ ಇರೋಕ್ಕಾಗತ್ತಾ, ಕೊಡದೇ ಇದ್ದರೆ ದೇವ್ರು ಮೆಚ್ತಾನೆ ಅಂತ ಹೇಳಿದಕ್ಕೆ, ಅದೆಲ್ಲ ಬೇಡ, 20,000 ರೂಪಾಯಿ ಕೊಡಬೇಕು ಅಂದಾಗ, ಸರ್ 20,000 ರೂಪಾಯಿ ಅಂದಾಗ, ಯಾಕಮ್ಮ ನಾನು ನಿನಗೆ ದೊಡ್ಡದು ಚಿಕ್ಕದು ಹೋಟೆಲ್ ಅಂತ ನೋಡಿದ್ನ ಕೆಲಸ ಕೊಡಿಸ್ಬೇಕಾದ್ರೆ ಕೆಲಸ ಕೊಡಿಸ್ಲಿಲ್ವಾ, ಸರಿ ಬಿಡು 20,000 ರೂಪಾಯಿ ಕೊಡ್ಸೋಕ್ಕಾಗಲ್ಲ ಅಂದರೆ ಏನಂತೆ, ನನಗೇನಿಲ್ಲ, ಹೋಗ್ಬಿಟ್ಟು ಬೇರೆಯವ್ರಿಗೆ ಕೆಲಸ ಕೊಡಿಸ್ತೀನಿ, ಮ್ಯಾನೇಜ್ಮೆಂಟ್ ಜೊತೆ ಮಾತಾಡ್ತೀನಿ ಅಂದಾಗ, ಬೇಡ ಸರ್ ಪ್ಲೀಸ್ ಸರ್ ಏನು ಮಾಡಿಬಿಡಿ, ನಾನೇ ನಿಮಗೆ 20,000 ರೂಪಾಯಿ ಕೊಡ್ತೀನಿ ಅಂದಾಗ, ಸರಿ ಆಯಿತು ಮರೀದೆ 20,000 ರೂಪಾಯಿ ಕೊಟ್ಬಿಡ್ಬೇಕು ಅಂತ ಹೇಳಿ ಈ ಕಡೆ ಬರ್ತಾರೆ. ಈ ಕಡೆ ಪೂಜಾ ಮತ್ತು ಸುಂದ್ರಿ ಇಬ್ಬರು ಕೂಡ ಶಾಕ್ ಆಗಿದ್ದಾರೆ. ಶ್ರೇಷ್ಠ ಲೆಟರ್ ಬಿಟ್ಟು ಬರೆದು ಹೋಗಿದ್ರೆ, ನಿನಗೆ ಸೇರು ಅಂದರೆ ಸವಾ ಸೇರು ಅನ್ನೋಳು ನಾನು ಅಂತ ಪೂಜಾ ಹೇಳ್ತಿದ್ರೆ, ಏನು ಮಾಡ್ತೀಯ ಅಂದಾಗ, ಸುಂದ್ರಿ ಅವರು ಕೆಲವೊಮ್ಮೆ ಹೇಳಬಾರ್ದು, ಮಾಡಿ ತೋರಿಸ್ಬೇಕು ಅಂತ ಹೇಳಿ ಅವಳ ಒಂದು ಟೈರ್ ಪಂಚರ್ನೆಲ್ಲ ತೆಗಿತಾಳೆ, ಪಂಚರ್ ಮಾಡ್ತಾಳೆ, ಟೈರ್ನ ಏರೆಲ್ಲ ತೆಗಿತಾಳೆ. ನಂತರ ಗ್ಲಾಸ್ನ ಕಲ್ಲಿಂದ ಹೊಡೆದಾಕಿ ಒಂದು ಲೆಟರ್ನ ಬರೆದಿಡ್ತಾಳೆ ಶ್ರೇಷ್ಠ ಹಾಗೆ. ಇಲ್ಲಿ ನನ್ನ ನೀನು ಕಡಿಮೆ ಅಂತ ಕನ್ಕೋಬೇಡ, ಇವಳು ಪೂಜಾ ಏನು ಬೇಕಿದ್ರು ಮಾಡ್ತಾಳೆ, ನನ್ನ ಮುಂದೆ ನೀನು ಯಾವ ಆಟ ಕೂಡ ನಡೆಯೋದಿಲ್ಲ ಅಂತ. ಆದರೂ ಕೂಡ ಪೂಜಾ ನೀನೇನು ಅಂದ್ಕೊಂಡಿದ್ದೆ, ನಾನೇ ಅಂದರೆ ನನಗಿಂತ ಒಂದು ಕೈ ಮೇಲೆ ನೀನು ಅಂತ ಹೇಳಿ ಸುಂದ್ರಿ ಹೇಳ್ತಾರೆ. ನಂತರ ಇಲ್ಲಿ ತಾಂಡವ್ ಶ್ರೇಷ್ಠಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಶ್ರೇಷ್ಠ ಬರೋದು ಲೇಟ್ ಆಗ್ತದಾಗೆ ತುಂಬ ಸಿಟ್ಟಾಗ್ಬಿಟ್ಟಿದೆ. ಏನು ಶ್ರೇಷ್ಠ ನೀನು ಬೇಗ ಬರೋಕ್ಕಾಗಲ್ವ ನಿನ್ನಿಂದ ಅಂತ ಹೇಳಿದಾಗ, ಏನು ಮಾಡೋದು ತಾಂಡವ್, ಆ ಪೂಜಾ ಸುಂದ್ರಿನ ತಪ್ಪಿಸ್ಕೊಂಡು ಬರೋಷ್ಟರಲ್ಲಿ ಇಷ್ಟೊತ್ತಾಯಿತು. ಇಷ್ಟು ದಿನ
ಪೂಜಾ ಮಾತ್ರ ಇದ್ಲು. ಈಗ ಸುಂದ್ರಿ ಕೂಡ ಅವ್ಳ ಜೊತೆಗೆ ಸೇರ್ಕೊಂಡಿದ್ದಾಳೆ. ನನ್ನನ್ನು ಫಾಲೋ ಮಾಡ್ಕೊಂಡು ಬಂದರು, ಕಾರ್ನ ನಿಲ್ಲಿಸಿ ಈಗ ಆಟೋದಲ್ಲಿ ಬಂದೆ ಅಂತ ಹೇಳ್ತಿದ್ದಾಳೆ. ಹೌದಾ, ಸರಿ ಆಯಿತು ಬಿಡು, ಎಲ್ಲಿಂದ ಕರ್ಮನೋ ಅವ್ರು ಹಣೆ ಬರ ಅಂತ ಅನ್ಕೋತಿದ್ದಾಗೆ ತಗೋ ನೋಡು ಇನ್ವಿಟೇಷನ್ ಕಾರ್ಡ್ ಅಂತ ಕೊಟ್ಟ ತಕ್ಷಣ ಇನ್ವಿಟೇಷನ್ ಕಾರ್ಡ್ ನೋಡಿ ತಾಂಡವ್ ಶಾಕ್ ಆಗ್ತಿದ್ದಾರೆ. ಬಿಕಾಸ್ ಅದರಲ್ಲಿ ಅವರಿಬ್ಬರ ಫೋಟೋಸ್ ಕೂಡ ಇದೆ. ಏನಿದು ಫೋಟೋ ಎಲ್ಲ ಯಾಕೆ ಹಾಕಿದೆಯೋ, ಮೊದಲು ಇದನ್ನು ತಗ್ಸಾಕು ಅಂದಾಗ ಇಲ್ಲ, ಅದೆಲ್ಲ ತಗ್ಸಾಕೋಕ್ಕಾಗೋದಿಲ್ಲ, ಅಪಶಕುನ ಆಗುತ್ತೆ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ಶ್ರೇಷ್ಠ, ಇದನ್ನೆಲ್ಲ ಅಮ್ಮ ನೋಡಿದ್ರೆ ನನಗೆ ಉಳಿಕಾಲ ಇದೆ ಅಂತ ಅಂದ್ಕೊಂಡಿದ್ಯಾ? ಇನ್ವಿಟೇಷನ್ ಕಾರ್ಡ್ ಇದು, ಯಾಕೆ ಇದೆಲ್ಲ ಬೇಕು? ಅಚ್ಚನದ ಕರೆದು ಮದುವೆ ಮಾಡೋದಕ್ಕೆ ಇದೆಲ್ಲ ಬೇಕಾಗಿದೆಯಾ ಅಂದಾಗ ಯಾವನ ಅಚ್ಚನನ್ನು ಕರೆದು ಮದುವೆ ಆಗ್ತಾನೆ? ಗ್ರ್ಯಾಂಡಾಗಿ ಮದುವೆ ಆಗೋಳು ನಾನು ಅಂತ ಅನ್ಕೋತಿದ್ದಾಳೆ ಶ್ರೇಷ್ಠ. ಈಗ ಇದೆಲ್ಲ ಬಿಟ್ಬಿಟ್ಟು ನಡಿ ತಾಂಡವ್ನಿನ ಕರೆಸಿದ್ದು ಇನ್ವಿಟೇಷನ್ ಕಾರ್ಡ್ಗೆ ಪೂಜೆ ಮಾಡಿಸೋಕೆ ಬಾ ಅಂತ ಹೇಳಿ ಕರ್ಕೊಂಡು ಬರ್ತಾಳೆ. ಈ ಕಡೆ ಇವ್ಳು ಕೈಗೆ ಸಿಕ್ಕಾಕೊಂಡು ನನಗೆ ಏನೇನು ಮಾಡಬೇಕು ಅಂತಲೇ ಅರ್ಥ ಆಗ್ತಿಲ್ಲ. ಏನು ಹೇಳಿದ್ರು ಕೂಡ ಕೇಳೋದಿಲ್ಲ ಈ ಶ್ರೇಷ್ಠ. ತನಗೇನು ಬೇಕು ಅದನ್ನೇ ಮಾಡ್ತಾಳೆ. ನನ್ನ ಕರ್ಮ ಅಂತ ಅಂದ್ಕೊಂಡಿದ್ದೆ. ತಾಂಡವ್ ಕೂಡ ಹೋಗ್ತಾರೆ. ನಂತರ ಶ್ರೇಷ್ಠ ತಾಂಡವ್ ಇಬ್ಬರು ಕೂಡ ದೇವಸ್ಥಾನದ ಒಳಗಡೆ ಹೋಗಿ ಪುರೋಹಿತರ ಹತ್ರ ನಮ್ಮಿಬ್ಬರು ಮದುವೆ ಇದೆ, ಇನ್ವಿಟೇಷನ್ ಕಾರ್ಡ್ಗೆ ಪೂಜೆ ಮಾಡಿಕೊಡ್ಬೇಕಿತ್ತು, ದೇವರಿಗೆ ಸಲ್ಲಿಸಬೇಕಿತ್ತು ಅಂದಾಗ ಸರಿ ಆಯಿತು ಅಂತ ಹೇಳಿ ಇಬ್ಬರು ಕೂಡ ಒಟ್ಟಿಗೆ ಈ ಒಂದು ಇನ್ವಿಟೇಷನ್ ಕಾರ್ಡ್ನ ಈ ತಟ್ಟೆಗಿಡಿ ಅಂತ ಹೇಳ್ತಾರೆ. ಇಬ್ಬರು ಕೂಡ ಇನ್ವಿಟೇಷನ್ ಕಾರ್ಡ್ನ ಈ ತಟ್ಟೆಗಿಡ್ತಾರೆ. ಆ ಕಡೆ ಕುಸುಮವರು ಅವ್ರ ಹತ್ರ 20,000 ಅಂತ ಅಂದ್ಕೊಂಡು ಬರ್ತಿದ್ದಾಗ ಏನಯ್ಯ ನಿಂಗೆ 20,000 ಕೊಡಬೇಕಾ ಅಂದಾಗ ಅಯ್ಯೋ ನಿಮ್ದಲ್ಲ ಮೇಡಮ್ ಬೇರೆಯವ್ರದ್ದು, ನೀವು 1,000 ರೂಪಾಯಿ ಕೊಡಿ ಸಾಕು ಅಂತ ಹೇಳ್ತಾರೆ. ಗೋಪಾಲ ಏನು 1,000 ರೂಪಾಯಿ, ಯಾಕಪ್ಪ ನಿಂಗೆ 1,000 ರೂಪಾಯಿ ಕೊಡಬೇಕು ಅಂತ ಕುಸುಮವ್ರು ಕೇಳಿದ್ದಕ್ಕೆ ಕಷ್ಟಪಟ್ಟು ನಿಮಗೆ ಈ ಕೆಲಸ ಕೊಡಿಸಿಲ್ವಾ ಅಂದಾಗ ಏನಪ್ಪ ಕಷ್ಟಪಟ್ಟು ಕೆಲಸ ಕೊಡಿಸಿದ್ಯಾ? ಕಷ್ಟಪಟ್ಟಿದ್ದು ನಾನು ಅಡುಗೆ ಮಾಡಿದ್ದು, ಮ್ಯಾನೇಜರ್ ತಿಂದಿದ್ದು ನೀನೇನಪ್ಪ ಪಟ್ಟೆ, ನಿನ್ಗೆ ಯಾಕಪ್ಪ ಕಷ್ಟಪಟ್ಟೆ ಅಂತ ಹೇಳಿದಕ್ಕೆ ಹಾಗಿದ್ರೆ ನನಗೇನೂ ಕೊಡೋದೇ ಇಲ್ವಾ ಕಮಿಷನ್ ಅಂದಾಗ ಕೊಡ್ತೀನಪ್ಪ, ಕೊಡದೇ ಇರೋಕ್ಕಾಗತ್ತಾ ಅಂತ ಹೇಳಿ 50 ರೂಪಾಯಿ ಕೊಡ್ತಾರೆ. 50 ರೂಪಾಯಿ ಅಂದಾಗ 50 ರೂಪಾಯಿಗಷ್ಟು ಎಷ್ಟು ಅಂತ ಗೊತ್ತಾ ಸಂಪಾದನೆ ಮಾಡೋದಕ್ಕೆ, ಕೊಟ್ಬಿಡು ಅಂದಾಗ ಬೇಡ ನಾನೇ ಇಟ್ಕೋತೀನಿ ಅಂತ ಹೇಳ್ತಾರೆ. ಹೋಗು ಬಿಸಿಲಿದೆ ಎಳ್ನೀರು ಕೊಟ್ಕೊಂಡು ಹೋಗು ಅಂತ ಹೇಳಿದಕ್ಕೆ ಹೌದೌದು 45 ರೂಪಾಯಿ ಎಳ್ನೀರು ಕೊಟ್ಕೊಡಿದ್ರೆ ಇನ್ನೂ 5 ರೂಪಾಯಿ ಉಳಿಯುತ್ತೆ ಅಂದಾಗ ಈ ಕುಸುಮಾಗೆ ಟಕ್ಕರ್ ಕೊಡ್ತಿದ್ಯಾ ಬಾಯಲ್ಲಿ ಆ ದುಡ್ಡನ್ನು ಕಿತ್ಕೋತೀನಿ ಅಂತ ಹೇಳ್ತಿದ್ರೆ ಬೇಡ ಮೇಡಮ್ ಅದನ್ನು ನಾನೇ ಇಟ್ಕೋತೀನಿ ಅಂತ ಹೇಳ್ತಾರೆ. ಜೊತೆಗೆ ಸರಿ ಆಯಿತು ಆದರೂ ಕೂಡ ಕೆಲಸ ಎಲ್ಲಿದೆ ಅಂತ ತೋರಿಸೋದಕ್ಕೆ ಥ್ಯಾಂಕ್ಸ್ ಅಂತ ಕುಸುಮವ್ರು ಹೇಳ್ತಾರೆ. ನಂತರ ಇಲ್ಲಿ ಭಾಗ್ಯ ಈ ಕಡೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಅಪಾಯಿಂಟ್ಮೆಂಟ್ ಲೆಟರ್ನ ದೇವ್ರಿಗಿಟ್ಟು ನಮಸ್ಕಾರ ಮಾಡಬೇಕು ಅಂತ ಅಂದ್ಕೊಂಡು ಅವಳು ಕೂಡ ತಾಂಡವ್ ಶ್ರೇಷ್ಠ ಹೋಗಿರೋ ದೇವಸ್ಥಾನಕ್ಕೆ ಬರ್ತಿದ್ದಾರೆ. ಆ ಕಡೆ ಇಬ್ಬರು ಕೂಡ ಇನ್ವಿಟೇಷನ್ ಕಾರ್ಡ್ ಇಟ್ಟು ಈ ಕಡೆ ಪ್ರಸಾದ ತೊಗೊಂಡು ಬರೋಣ ಬಾ ಅಂತ ಹೇಳಿ ಶ್ರೇಷ್ಠ ತಾಂಡವ್ ಈ ಕಡೆ ಬರ್ತಿದ್ದಾಗೆ ಆ ಕಡೆ ಒಳಗಡೆ ಎಂಟ್ರಿ ಕೊಡ್ತಾರೆ ಭಾಗ್ಯ. ಆದರೆ ಇಬ್ಬರ ಮುಖಾಮುಖಿ ಕೂಡ ಆಗೋದಿಲ್ಲ, ಮೂವರ ಮುಖಾಮುಖಿ ಕೂಡ. ನಂತರ ಈ ಕಡೆ ಭಾಗ್ಯ ಹೋಗಿ ದೇವ್ರೆ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು, ಯಾವಾಗಲೂ ನೀನು ನನ್ನ ಜೊತೆಲೇ ಇದೆಯಾ, ಮುಂದೆ ಕೂಡ ಜೊತೆಲೇ ಇರಬೇಕು, ಕೆಲಸದಲ್ಲಿ ಯಾವುದೇ ರೀತಿ ತೊಂದರೆ ಆಗದೆ ಆ ಕೆಲಸ ನಡೆಯುವ ಹಾಗೆ ಮಾಡಬೇಕು, ನಿನ್ನನ್ನೇ ನಂಬಿದ್ದೀನಿ, ಎಲ್ಲ ಒಳ್ಳೇದು ಮಾಡು ತಂದೆ ಅಂತ ಹೇಳಿ ಈ ಒಂದು ಅಪಾಯಿಂಟ್ಮೆಂಟ್ ಲೆಟರ್ನ ದೇವ್ರ ಮುಂದೆ ಇಡಬೇಕು ಅಂತ ಹೇಳಿ ಭಾಗ್ಯ ಒಂದು ಅಪಾಯಿಂಟ್ಮೆಂಟ್ ಲೆಟರ್ನ ಪುರೋಹಿತರಿಗೆ ಕೊಡ್ತಾರೆ. ಪುರೋಹಿತರು ಅಲ್ಲೇ ಇನ್ವಿಟೇಷನ್ ಕಾರ್ಡ್ ಕೂಡ ಇಟ್ಟಿರ್ತಾರೆ, ಈ ಕಡೆ ಅಪಾಯಿಂಟ್ಮೆಂಟ್ ಲೆಟರ್ ಎನ್ವೆಲಪ್ ಕೂಡ ಅಲ್ಲೇ ಇಡ್ತಾರೆ. ಎರಡಕ್ಕೂ ಕೂಡ ಒಟ್ಟಿಗೆ ಪೂಜೆ ಮಾಡ್ತಾರೆ. ಪೂಜೆ ಮಾಡಿದ ನಂತರ ಈ ಕಡೆ ಪ್ರಸಾದ ತೊಗೊಂಡಿದ್ದೆ ಶ್ರೇಷ್ಠ ಮತ್ತು ತಾಂಡವ್ ಬಾ ಆ ಪೂಜೆ ಆಗಿರುತ್ತೆ ಇಸ್ಕೊಂಡು ಹೊರಡೋಣ ಅಂತ ಹೇಳಿ ಬರ್ತಿದ್ದಾರೆ. ಆ ಕಡೆ ಪೂಜೆನ ಮಾಡಿ ಪುರೋಹಿತರು ಅಪಾಯಿಂಟ್ಮೆಂಟ್ ಲೆಟರ್ ಕೊಡೋ ಬದಲು ಇನ್ವಿಟೇಷನ್ ಕಾರ್ಡ್ನ ಭಾಗ್ಯಕ್ಕೆ ಅಪಾಯಿಂಟ್ಮೆಂಟ್ ಲೆಟರ್ ಅಂತ ಕೊಟ್ಬಿಡ್ತಾರೆ. ಈ ಕಡೆ ಅಪಾಯಿಂಟ್ಮೆಂಟ್ ಲೆಟರ್ ಅಂತಾನೆ ಅಂದ್ಕೊಂಡು ಭಾಗ್ಯ ಒಂದು ಅಪಾಯಿಂಟ್ಮೆಂಟ್ ಲೆಟರ್ನ ಬ್ಯಾಗ್ ಒಳಗಡೆ ಹಾಕೋತಾಳೆ. ಬಟ್ ಅದು ಎಕ್ಸ್ಚೇಂಜ್ ಆಗಿದೆ ಅನ್ನೋ ಒಂದು ಸಣ್ಣ ಸುಳಿವು ಕೂಡ ಇಲ್ಲ. ನಂತರ ಈ ಕಡೆ ಶ್ರೇಷ್ಠ ಮತ್ತು ತಾಂಡವ್ ಬರ್ತಿದ್ದಾಗೆ ಈ ಕಡೆ ಭಾಗ್ಯ ಎಕ್ಸಿಟ್ ಆಗ್ತಾಳೆ. ನಂತರ ಈ ಕಡೆ ಶ್ರೇಷ್ಠ ಮತ್ತು ತಾಂಡವ್ ಬರ್ತಿದ್ದಾಗೆ ಆ ಒಂದು ಇನ್ವಿಟೇಷನ್ ಕಾರ್ಡ್ ಇವ್ರಿಗೆ ಸಿಗೋ ಬದಲು ಅಪಾಯಿಂಟ್ಮೆಂಟ್ ಲೆಟರ್ ಸಿಗ್ತದೆ. ಫೈನಲಿ ಇದು ಎಕ್ಸ್ಚೇಂಜ್ ಆಗಿದೆ, ಆದರೆ ಇದರ ಒಂದು ಸಣ್ಣ ಸುಳಿವು ಕೂಡ ಇಲ್ಲ ಭಾಗ್ಯಗೆ. ನಂತರ ಮನೆಗೆ ಹೋಗ್ತಿದ್ದಾಗೆ ಅಪಾಯಿಂಟ್ಮೆಂಟ್ ಲೆಟರ್ನ ತೆಗೆದು ನೋಡೋಕ್ಕಾಗೋಲ್ಲ, ಬಿಕಾಸ್ ಆ ಮನೇಲಿ ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತ ಅದನ್ನು ಔಸಿಡ್ತಾಳೆ ಭಾಗ್ಯ. ಹಾಗಾಗಿ ಆ ಒಂದು ಅಪಾಯಿಂಟ್ಮೆಂಟ್ ಲೆಟರ್ ಇಲ್ಲ, ಇನ್ವಿಟೇಷನ್ ಕಾರ್ಡ್ ಇದೆ, ಅದನ್ನು ತೆಗೆದು ನೋಡೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಆದರೆ ಇವತ್ತೇನೋ ತಾಂಡವ್ ಬಚಾವಾಗ್ಬೋದು, ಆದರೆ ಪ್ರತಿದಿನ ಕೂಡ ಬಚಾವಾಗೋದು ತುಂಬಾ ಕಷ್ಟವಾಗುತ್ತೆ. ಬಿಕಾಸ್ ಇಲ್ಲಿ ಭಾಗ್ಯ ಯಾರಿಗೂ ಗೊತ್ತಾಗಬಾರ್ದು ಅಂತ ಅಪಾಯಿಂಟ್ಮೆಂಟ್ ಲೆಟರ್ನ ನೋಡೋಕ್ಕೆ ಹೋಗಿಲ್ಲ, ಆದರೆ ಅದು ಎಕ್ಸ್ಚೇಂಜ್ ಆಗಿದೆ ಅನ್ನೋ ವಿಷಯ ಗೊತ್ತಾಗಿಲ್ಲ. ಒಮ್ಮೆ ಅದು ಏನಾದರೂ ತೆಗೆದು ನೋಡಿದ್ದೇನ ಅಲ್ಲಿ ತಾಂಡವ್ ಶ್ರೇಷ್ಠ ಫೋಟೋ ನೋಡಿದೆ ಖಂಡಿತ ಶಾಕ್ ಆಗೋದಂತೂ ಗ್ಯಾರಂಟಿ. ಬಟ್ ಆ ದಿನ ಯಾವತ್ತು ಬರುತ್ತೆ ಅಂತ ಕಾದು ನೋಡಬೇಕಾಗಿದೆ. ತಾಂಡವ ಮಡಿಲಲ್ಲೇ ಕಂಡ ಕಟ್ಕೋಬೇಕಾಗಿದೆ ಅಂತ ಹೇಳ್ಬೋದು. ಆಗಿದ್ರೆ ಮುಂದೆ ಏನಾಗುತ್ತೆ ಏನಾಗ್ಬೋದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಟಿವಿಗೂ ಮೊದಲೇ ವಾಚ್ ಮಾಡಬೇಕು ಅಂದರೆ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.